ಗೀತಾ ಮಹಾತ್ಮೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ತಾನು ಮಾಡುವ ಅರ್ಪಣವೂ ಬ್ರಹ್ಮ, ಹವಿಸ್ಸೂ ಬ್ರಹ್ಮ. ಬ್ರಹ್ಮವೆಂಬ ಅಗ್ನಿಯಲ್ಲಿ ಬ್ರಹ್ಮನಿಂದಲೇ ಅದು ಹೋಮ ಮಾಡಲ್ಪಡುತ್ತದೆ. ಹೀಗೆ ಎಲ್ಲಾ ಕರ್ಮಗಳಲ್ಲಿಯೂ ಬ್ರಹ್ಮನನ್ನು ಕಾಣುವಾತನು ಬ್ರಹ್ಮನನ್ನೇ ಸೇರುತ್ತಾನೆ. ಸರ್ವತ್ರ ಬ್ರಹ್ಮ ದೃಷ್ಟಿಯುಳ್ಳವನು ಯಜ್ಞಾದಿ ಕರ್ಮಗಳನ್ನು ಮಾಡುವಾಗ ಅವನು ಮಾಡುವ ಸರ್ವತ್ರವೂ ಬ್ರಹ್ಮಮಯವಾಗಿರುತ್ತದೆ. ಹವನ ಪಾತ್ರೆಗಳು, ಹವನ ದ್ರವ್ಯಗಳು ಬ್ರಹ್ಮರೂಪವಾದ ಅಗ್ನಿಯಲ್ಲಿ ಬ್ರಹ್ಮರೂಪ ಯಜಮಾನನಿಂದ ಮಾಡಲ್ಪಟ್ಟ ಹವನವೂ ಬ್ರಹ್ಮವೇ. ಕಡೆಯಲ್ಲಿ ಬ್ರಹ್ಮದೃಷ್ಟಿಯುಕ್ತನಾದ ಅಂತಃಕರಣ ಉಳ್ಳವನಿಂದ ಹೊಂದಲು ಯೋಗ್ಯವಾದ ಸ್ಥಾನವೂ ಕೂಡ ಬ್ರಹ್ಮವೇ ಆಗಿರುತ್ತದೆ. ಸರ್ವದಾ ಸರ್ವಥಾ ಅಖಂಡ ದ್ವಿತೀಯ ಪರಬ್ರಹ್ಮವನ್ನು ದರ್ಶಿಸುವವನಿಗೆ ಕರ್ತೃ, ಕರ್ಮ, ಕ್ರಿಯೆಕಾರಕ ಫಲಗಳೆಂಬ ಭೇದಗಳಿಲ್ಲ. ಕರ್ತನು, ಕರ್ಮವೂ ಕ್ರಿಯೆಯೂ, ಕ್ರಿಯೆ ಸಾಧನವಾದ ಕರಣವೂ, ಫಲವೂ ಫಲವನ್ನು ಭೋಗಿಸುವ ಭೋಕ್ತನೂ, ಸರ್ವಸ್ವವೂ ಬ್ರಹ್ಮವೇ ಆಗಿದೆ. ಸರ್ವಂ ಬ್ರಹ್ಮಮಯಂ ಜಗತ್ ಎಂಬುದನ್ನು ಪೂರ್ಣವಾಗಿ ಅರಿತು ಮಹತ್ತರವಾದ ಕರ್ಮಗಳನ್ನೂ ಮಾಡಿದರೂ ಅವರು ಅದಕ್ಕೆ ಬದ್ಧರಾಗದೆ ಮುಕ್ತರಾದರು. ಎಲ್ಲೆಲ್ಲೂ ಪರಮಾತ್ಮನನ್ನು ಕಾಣುವ ಪವಿತ್ರ ದೃಷ್ಟಿಯನ್ನು ಸಂಪಾದಿಸಿದ ಮಹನೀಯರು ಪರಮಾತ್ಮನೇ ಈ ಜಗತ್ತೆಲ್ಲವೂ ಎಂದು ತಿಳಿದು ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ಎಂಬ ಉಪನಿಷತ್ ವಾಕ್ಯದಂತೆ ಅವನೇ ಎಲ್ಲೆಲ್ಲೂ ವ್ಯಾಪಿಸಿರುವವನು, ಅವನಿಲ್ಲದ ಜಾಗವಿಲ್ಲವೆಂದು ತಿಳಿಯುತ್ತಾನೆ. ಯಜ್ಞಕ್ಕಾಗಿ ಮಾಡುವುದೆಲ್ಲ ಪರಮ ಪವಿತ್ರವೇ ಆಗುವುದು. ಕೃಷ್ಣ ಪ್ರಜ್ಞೆಯಿಂದ ಕೂಡಿದ ಕಾರ್ಯಚಟುವಟಿಕೆಗಳು ಮನುಷ್ಯನನ್ನು ಕಡೆಗೆ ಹೇಗೆ ಆಧ್ಯಾತ್ಮಿಕ ಗುರಿಗೆ ಕೊಂಡೊಯ್ಯಬಹುದು ಎನ್ನುವುದನ್ನು ಇಲ್ಲಿ ಬಣ್ಣಿಸಿದೆ. ಬ್ರಹ್ಮ ಎನ್ನುವ ಪದಕ್ಕೆ ಆಧ್ಯಾತ್ಮಿಕ ಎನ್ನುವ ಅರ್ಥವಿದೆ. ಭಗವಂತನು ಆಧ್ಯಾತ್ಮಿಕನು ಮತ್ತು ಅವನ ಅಲೌಕಿಕ ಶರೀರದ ಕಿರಣಗಳನ್ನು ಬ್ರಹ್ಮಜ್ಯೋತಿ ಎಂದು ಕರೆಯುತ್ತಾರೆ. ಹೀಗೆ ಕೃಷ್ಣ ಪ್ರಜ್ಞೆಗಾಗಿಯೇ ಅರ್ಪಿಸಿದ್ದು, ಈ ಅರ್ಪಣೆಯನ್ನು ಆಹುತಿಯಾಗಿ ಸ್ವೀಕರಿಸುವ ಭಗವಂತ, ಆಹುತಿಗೊಳ್ಳುವ ಪ್ರಕ್ರಿಯೆ, ಅರ್ಪಿಸುವವನು ಮತ್ತು ಅದರ ಫಲ ಎಲ್ಲ ಸೇರಿ ಬ್ರಹ್ಮನ್ ಅಥವಾ ಪರಮಸತ್ಯ ಎನಿಸುತ್ತದೆ. ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಅರ್ಪಿಸಿದವನು ಅರ್ಪಣೆ, ಆಹುತಿ ತೆಗೆದುಕೊಳ್ಳುವವನು ಕರ್ತೃ ಅಥವಾ ಯಜಮಾನ, ಯಜ್ಞದ ಪರಮಫಲ ಎಲ್ಲವೂ ಪರಾತ್ಪರ ಪರಬ್ರಹ್ಮನಲ್ಲಿ ಒಂದಾಗುತ್ತದೆ. ಇದು ಕೃಷ್ಣ ಪ್ರಜ್ಞೆಯಾಗಿದೆ. ಹರಿ ಓಂ.